ಸುಮಾರು 38 ಲಕ್ಷ ಜನಸಂಖ್ಯೆ ಹೊಂದಿರುವ ಕ್ರೈಸ್ತರಿಗೆ ಕರ್ನಾಟಕದಲ್ಲಿ ರಾಜಕೀಯ ಪಾಲು ತೀರಾ ಕಡಿಮೆ ಇದೆ. ಕರಾವಳಿಯಲ್ಲಿ ಕೊಂಕಣಿ ಮಾತನಾಡುವ ಮಂಗಳೂರು ಕ್ರೈಸ್ತರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನವಿಲ್ಲದೆ 31 ವರ್ಷಗಳಾಗಿದೆ. ಹಾಲಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರಿಗೆ ಮುಂದಿನ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಮಂತ್ರಿ ಸ್ಥಾನವನ್ನು ನೀಡಬೇಕು. ಅವಿಭಜಿತ ಜಿಲ್ಲೆಯಿಂದ ವಿಧಾನ ಪರಿಷತ್ಗೆ ಇರುವ 2 ಸ್ಥಾನಗಳಲ್ಲಿ 1 ಸ್ಥಾನವನ್ನು ಕ್ರಿಶ್ಚಿಯನ್ ಸಮುದಾಯಕ್ಕೆ ನೀಡಬೇಕು ಎಂದು ಪುತ್ತೂರು ಕ್ರಿಶ್ಚಿಯನ್ ಯೂನಿಯನ್ ಒತ್ತಾಯಿಸಿದೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಯೂನಿಯನ್ ಅಧ್ಯಕ್ಷ ಮೌರಿಸ್ ಮಸ್ಕರೇನಸ್ ಅವರು 1979ರಲ್ಲಿ ಮಂಗಳೂರಿನ ಕೊಂಕಣಿ ಕ್ರೈಸ್ತ ಸಮಾಜಕ್ಕೆ ಸೇರಿದ ಪಿಎಫ್ ರೋಡ್ರಿಗಸ್ ಮೀನುಗಾರಿಕಾ ಸಚಿವರಾಗಿದ್ದರು. 1984-94ರ ಅವಧಿಯಲ್ಲಿ ಬ್ರೇಸಿಯಸ್ ಡಿಸೋಸಾ ಕಾನೂನು ಕಾರ್ಮಿಕ ಸಚಿವರಾಗಿದ್ದರು. ಅವರ ಅವಧಿಯಲ್ಲಿ 25,000ದಷ್ಟು ಬಾಕಿದ್ದ ಕಡತಗಳ ವಿಲೇವಾರಿ ಮಾಡಿ ದಾಖಲೆ ನಿರ್ಮಿಸಿದ್ರು. ಆಸ್ಕರ್ ಫರ್ನಾಂಡಿಸ್ ಮತ್ತು ಮಾರ್ಗರೆಟ್ ಆಳ್ವಾ ಸಂಸತ್ ಸದಸ್ಯರಾಗಿ ಕೇಂದ್ರ ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದರು. ಅನಂತರದಲ್ಲಿ ಕ್ರೈಸ್ತ ಸಮುದಾಯಕ್ಕೆ ಮಂತ್ರಿಮಂಡಲದಲ್ಲಿ ದೊಡ್ಡ ಅವಕಾಶ ಸಿಕ್ಕಿಲ್ಲ ಎಂದರು. ತಿಂಗಳಿಗೆ 2,500ದಷ್ಟು ಕಡತಗಳನ್ನು, ಬಾಕಿ ಇರುವಂತಹ ಕಡತಗಳನ್ನು ವಿಲೇವಾರಿ ಮಾಡಿದಂತ ಕೀರ್ತಿ ಇದ್ದು ಇವತ್ತಿಗೂ ಕೂಡ ಅದು ದಾಖಲೆಯಾಗಿ ಬ್ಲೇಸಸ್ ಡಿಸೋಜರ ಹೆಸರಲ್ಲಿ ಅದು ಉಳಿದಿದೆ ಅಂತ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನು ಅವರು ಮಾಡಿದರು. ಕ್ರಿಶ್ಚಿಯನ್ ಸಮುದಾಯದಲ್ಲಿ ಹೇಳುವುದಂದ್ರೆ ಆಸ್ಕರ್ ಫರ್ನಾಂಡಿಸ್, ಮಾರ್ಗರೆಟ್ ಆಳ್ವರವರು, ಅದೇ ರೀತಿ ನಮ್ಮ ಜಿಲ್ಲೆಯ ಜಾರ್ಜ್ ಫರ್ನಾಂಡಿಸ್ ಅವರು ರಕ್ಷಣಾ ಸಚಿವರಾಗಿದ್ದರು. ಅದೇ ರೀತಿ ನಮ್ಮ ಸಮುದಾಯದ ಎ ಕೆ ಆಂಟನಿ ಅವರು ಕೂಡ ಕೇಂದ್ರದಲ್ಲಿ ರಕ್ಷಣಾ ಸಚಿವರಾಗಿದ್ದರು. ಇವರೆಲ್ಲರೂ ಅವರವರಿಗೆ ಸಿಕ್ಕಿದಂಥ ಅವಕಾಶದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅತಿ ನಿಷ್ಠೆಯಿಂದ ನಮ್ಮ ಇಡೀ ದೇಶದ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ಸಿಕ್ಕಿದಂಥ ಅವಕಾಶಗಳನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಇಂದಿಗೂ ಅವರು ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಅವರ ಸೇವೆ ಉಳಿದಿದೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಈ ಕ್ರೈಸ್ತರು ಬೆಂಗಳೂರು, ಕರಾವಳಿ ಕರ್ನಾಟಕ, ಕೊಡಗು, ಮೈಸೂರು, ಬೀದರ್, ಕೋಲಾರ, ಧಾರವಾಡ, ಚಿಕ್ಕಮಗಳೂರು, ಶಿವಮೊಗ್ಗ ಮುಂತಾದ ಕಡೆಯಲ್ಲಿ ಗಮನಾರ್ಹವಾಗಿ ಇದ್ದಾರೆ. ಒಂದು ಅಂದಾಜಿನ ಪ್ರಕಾರ 30ರಿಂದ 35 ಲಕ್ಷ ಇದ್ದಾರೆ ಅಂತ ಹೇಳಿ ನಮ್ಮ ಅಂದಾಜು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಸಮುದಾಯಕ್ಕೆ ಸರ್ಕಾರದಲ್ಲಿ ಪಾಲುದಾರಿಕೆ ಕಡಿಮೆ ಆಗ್ತಾ, ರಾಜಕೀಯ ಅವಕಾಶಗಳು ಕೂಡ ಕಡಿಮೆ ಆಗಿವೆ. ನಮ್ಮದೇ ಗಾತ್ರದ ಜನಸಂಖ್ಯೆ ಇರುವ ಇತರ ವರ್ಗಗಳಿಗೆ ಹೋಲಿಸಿದರೆ ನಮಗೆ ಸಿಕ್ಕಿರುವ ಅವಕಾಶಗಳು ತೀರಾ ಕಡಿಮೆ. ಈಗ ನೇಕಾರ, ಉಪ್ಪಾರ, ತಿಗಳ, ಕೊಡವ ಇಂಥ ಸಮುದಾಯಗಳಿಗೆ ಅತಿ ಹೆಚ್ಚಿನ ಪಾಲು ಸಿಕ್ಕಿದ್ರೆ ನಮ್ಮ ಸಮುದಾಯಕ್ಕೆ ಹೋಲಿಸಿ ಅವರ ಸಮುದಾಯಕ್ಕೆ ನಮ್ಮನ್ನು ಹೋಲಿಸಿದ್ರೆ ನಮಗೆ ಅತಿ ತೀರಾ ಅವಕಾಶಗಳು ಕಡಿಮೆ ಅಂತ ಹೇಳ್ಬೋದು. ನೋಡಿ, ಪ್ರಸ್ತುತ ವಿಧಾನಸಭೆಯಲ್ಲಿ 224 ಸ್ಥಾನಗಳಿದ್ರೆ ಅದರಲ್ಲಿ ಕೇವಲ ಒಬ್ಬರು ಕ್ರಿಶ್ಚಿಯನ್ ಇರೋದು, ಕೆ ಜೆ ಜಾರ್ಜ್ ಅವರು ಮಂತ್ರಿಯಾಗಿದ್ದಾರೆ. ಅದೇ ರೀತಿ ವಿಧಾನ ಪರಿಷತ್ತಿನಲ್ಲಿ 75 ಸ್ಥಾನ ಇದ್ದರೆ ಅದರಲ್ಲಿ ಒಬ್ಬರು ಮಾತ್ರ, ಐವನ್ ಡಿಸೋಜರು ಮಾತ್ರ ವಿಧಾನ ಪರಿಷತ್ನಲ್ಲಿ ಶಾಸಕರಾಗಿದ್ದರು. ಆದ ಕಾರಣ ನಾವು ಇದನ್ನು ಒತ್ತಾಯ ಮಾಡುವುದು ಏನು ಅಂತ ಹೇಳಿದ್ರೆ, ಮುಂದೆ ಬರುವಂತ ವಿಧಾನ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಡೆಯುವಂತ ವಿಧಾನ ಪರಿಷತ್ಗೆ ನಡೆಯುವಂತ ಚುನಾವಣೆಯಲ್ಲಿ 1 ಸ್ಥಾನವನ್ನು ಕಡ್ಡಾಯವಾಗಿ ನಮ್ಮ ಕ್ರಿಶ್ಚಿಯನ್ ಸಮುದಾಯಕ್ಕೆ ಮೀಸಲಿಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಪುತ್ತೂರು ಕ್ರಿಶ್ಚಿಯನ್ ಯೂನಿಯನ್ ಗೌರವ ಸಲಹೆಗಾರ ವಲೇರಿಯನ್ ಡಯಾಸ್, ಪ್ರಮುಖರಾದ ಉದ್ಯಮಿ ವಾಲ್ಟರ್ ಡಿಸೋಸಾ ಸಿದ್ಯಾಳ, ನಿವೃತ್ತ ಆರೋಗ್ಯ ನಿರೀಕ್ಷಕ ಇಗ್ನೇಷಿಯಸ್ ಡಿಕುನ್ನ, ಮಾಜಿ ಸೈನಿಕ ಜೆರಾಲ್ಡ್ ಮಸ್ಕರೇನಸ್ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.